ತಂದಾನೇ ನನಿತಾನ. ಬೆಳೆ ಬೆಳೆಯಲು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತ್ಯವಶ್ಯ. ಆದರೆ ಹೆಚ್ಚಿನ ಇಳುವರಿ ಪಡೆಯುವ ಧಾವಂತದಲ್ಲಿ ಪ್ರಧಾನ ಪೋಷಕಾಂಶಗಳಿಗೆ ಮಾತ್ರ ಗಮನ ನೀಡಿ ಲಘು ಪೋಷಕಾಂಶಗಳು ಮತ್ತು ಸಾವಯವ ಗೊಬ್ಬರ ನಿರ್ವಹಣೆಗೆ ಮಹತ್ವ ನೀಡಲಾಗುತ್ತಿಲ್ಲ. ಸಮಗ್ರ ಪೋಷಕಾಂಶಗಳ ಸರಬರಾಜಿನಿಂದ ಹೆಚ್ಚೆಚ್ಚು ಇಳುವರಿ ಬರುತ್ತದೆ. ಅಲ್ಲದೆ ಕೆಲ ರೋಗ ಕೀಟ ಬಾಧೆ ಕೂಡ ನಿಯಂತ್ರಣದಲ್ಲಿರುತ್ತದೆ. ಭೂಮಿಯ ಜೈವಿಕ ಮತ್ತು ಭೌತಿಕ ಗುಣಗಳ ವೃದ್ಧಿಯಿಂದ ಇದು ಸಾಧ್ಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾವು ಇತ್ತೀಚಿನ ದಿನಗಳಲ್ಲಿ ರಾಗಿ ಅಥವಾ ಯಾವುದೇ ಆದಂಥ ಒಂದು ಬೆಳೆಗಳನ್ನು ಬೆಳಿಬೇಕಾದ್ರೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಅಷ್ಟೊಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಅದರಿಂದ ಆಗುವಂಥ ಸಾಕಷ್ಟು ಪರಿಣಾಮಗಳನ್ನು ನೀವು ಈಗಾಗಲೇ ಕಂಡಿದ್ದೀರ. ಆದ್ದರಿಂದ ಯಾವುದೇ ಒಂದು ಬೆಳಿಬೇಕಾದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಏನು ಅಂದರೆ, ಈಗ ಪೋಷಕಾಂಶಗಳಲ್ಲಿ ಸಾವಯವ ಅಂಶ ಇರುವಂಥ ಪೋಷಕಾಂಶಗಳಿರುತ್ತೆ, ರಾಸಾಯನಿಕ ಅಂಶಗಳಿರುವಂಥ ಪೋಷಕಾಂಶಗಳಿರುತ್ತೆ, ಮತ್ತು ಅದೇ ರೀತಿ ಜೈವಿಕ ಪೋಷಕಾಂಶಗಳು ಸಹ ಇರುತ್ತೆ. ಈ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಂಥ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥ ಒಂದು ಪೋಷಕಾಂಶಗಳನ್ನು ಬಳಸೋದಕ್ಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಕರಿತೀವಿ. ಸಮಗ್ರ ಪೋಷಕಾಂಶ ನಿರ್ವಹಣೆ ಏನಕ್ಕೆ ಬೇಕು ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಈ ಜನಸಂಖ್ಯೆಗೆ ನಾವು ಆಹಾರವನ್ನು ಒದಗಿಸಲು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಹೈ ಈಲ್ಡಿಂಗ್ ವೆರೈಟೀಸ್ ಅಂದರೆ ಈ ಥರ ತಳಿಗಳನ್ನು ಉಪಯೋಗಿಸಿ ಅದಕ್ಕೆ ತಕ್ಕಂತೆ ಗೊಬ್ಬರಗಳನ್ನು ಸಹ ಬಳಸ್ತಾ ಇದ್ದೀವಿ. ಈ ಥರ ರಸಗೊಬ್ಬರಗಳನ್ನು ಕಂಟಿನ್ಯೂಸ್ ಆಗಿ ನಾವು ಬಳಸೋದ್ರಿಂದ ಏನಾಗ್ತಾ ಇದೆ ಅಂದರೆ, ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈಗ ಹಿಂದಿನ ವರ್ಷಗಳಲ್ಲಿ ಸಾರಜನಕ, ರಂಜಕ ಅಥವಾ ಪೊಟ್ಯಾಷ್ ಇದರ ಕೊರತೆ ಮಾತ್ರ ಕಾಣಿಸ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆಯೂ ಸಹ ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಈ ಪೋಷಕಾಂಶಗಳ ನಿರ್ವಹಣೆ ಪಾತ್ರ ಅತಿ ಪ್ರಮುಖವಾದ್ದು. ಸೊ ಪ್ರತಿಯೊಬ್ಬ ರೈತನು ಪಾಲಿಸಬೇಕಾದಂಥ ಕರ್ತವ್ಯ ಏನು ಅಂತಂದರೆ, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಸಮಗ್ರ ಪೋಷಕಾಂಶಗಳಿಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕು. ಈಗ ಯಾವುದೇ ರೈತರು ಬೆಳೆಗೆ ಏನಾದರೂ ಕೀಟ ಅಥವಾ ರೋಗ ಬಂದ ತಕ್ಷಣ ಯಾವ ರೀತಿ ಅದಕ್ಕೆ ತಕ್ಕಂಥ ಕೆಮಿಕಲ್ಸ್ನ ಅವರು ಸ್ಪ್ರೇ ಮಾಡಿಕೊಂಡು ಅದನ್ನು ಹತೋಟಿ ಮಾಡ್ತಾರೋ, ನಾವು ಈ ಪೋಷಕಾಂಶಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇ ಆದಲ್ಲಿ ಆ ಒಂದು ಬೆಳೆಗೆ ಈವನ್ ಕೆಲವು ರೋಗ ಮತ್ತು ಕೀಟಗಳನ್ನು ಸಹ ನಾವು ಬರದಂಗೆ ತಡೆಯುವಂಥ ಶಕ್ತಿ ಇರುತ್ತೆ. ಆದ್ದರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸಮಗ್ರ ಪೋಷಕಾಂಶ ನಿರ್ವಹಣೆಯ ಮುಖ್ಯ ಉದ್ದೇಶಗಳೇನು ಅಂತಂದರೆ, ಮೊದಲನೇ ಉದ್ದೇಶ ಯಾವುದೇ ಒಂದು ರೈತರಿಗೆ ಅತಿ ಹೆಚ್ಚು ಇಳುವರಿ ಬರಬೇಕು ಅನ್ನೋದು. ಅಂದರೆ ಈ ಒಂದು ಸಮಗ್ರ ಪೋಷಕಾಂಶಗಳ ಪದ್ಧತಿಯಿಂದ ನಾವು ಅತಿ ಹೆಚ್ಚು ಇಳುವರಿನ ಪಡಿಬೋದು. ಅತಿ ಹೆಚ್ಚು ಇಳುವರಿ ಪಡೆಯೋದು ಯಾವಾಗ? ಆ ಭೂಮಿಯಲ್ಲಿ ಸಮಗ್ರವಾಗಿ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳ ಅವೈಲಬಿಲಿಟಿ ಇರಬೇಕು. ಅಂದರೆ ಆ ಒಂದು ಬೆಳೆಗೆ ತಕ್ಕಂತೆ ಈಗ ಸಾರಜನಕ, ರಂಜಕ, ಪೊಟ್ಯಾಷ್ ಈ ಮೂರು ಪ್ರಮುಖವಾದ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾದಂಗೆ ಬೆಳೆಗಳ ಬೆಳವಣಿಗೆ ಹೆಚ್ಚಾಗಿ ಅದರ ಇಳುವರಿ ಹೆಚ್ಚಾಗುತ್ತೆ. ಇದರ ಜೊತೆಗೆ ಮಣ್ಣಿನಲ್ಲಿರುವಂಥ ಭೌತಿಕ ಮತ್ತು ಜೈವಿಕ ಗುಣಗಳನ್ನು ನಾವು ವೃದ್ಧಿಗೊಳಿಸಬೇಕು. ಜೈವಿಕ ಮತ್ತು ಭೌತಿಕ ಗುಣಗಳು ಯಾವಾಗ ವೃದ್ಧಿಯಾಗುತ್ತೆ ಅಂದರೆ, ನಾವು ಮಣ್ಣಿಗೆ ಸರಿಯಾದ ರೀತಿಯಲ್ಲಿ ಸಾವಯವ ಅಂಶಗಳನ್ನು ಸೇರಿಸಿದಾಗ ಮಣ್ಣಿನಲ್ಲಿ ದೊರಕುವ ಒಂದು ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳಿದಾವ, ಅದರ ಸಂಖ್ಯೆ ಹೆಚ್ಚಾದಾಗ ಮಣ್ಣಿನಲ್ಲಿ ದೊರಕುವ ಪೋಷಕಾಂಶಗಳನ್ನು ಗಿಡಗಳಿಗೆ ದೊರಕುವ ರೀತಿ ಮಾರ್ಪಾಡು ಮಾಡುತ್ತೆ. ಅಂದರೆ ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂದರೆ, ಯೂರಿಯಾ ಅಥವಾ DAP ಹಾಕಿದ ತಕ್ಷಣ ಅದೆಲ್ಲನೂ ಬೆಳೆಗೆ ಸಿಗುತ್ತೆ ಅನ್ನೋವಂಥ ಒಂದು ಉದ್ದೇಶನ ಇಟ್ಕೊಂಡಿರ್ತಾರೆ. ಅದು ತಪ್ಪದು. ಯಾಕಂದರೆ ಯಾವುದೇ ಒಂದು ಬೆಳೆಗೂ ನಾವು ಹಾಕಿರುವಂಥ ರಸಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ದೊರಕೋದಿಲ್ಲ. ಆ ಒಂದು ದೊರಕಬೇಕು ಅಂದರೆ ಅಲ್ಲಿ ಸೂಕ್ತವಾದ ಒಂದು ಕ್ಲೈಮೇಟ್ ಅಂತೀವಲ್ಲ, ಅಂದರೆ ಈಗ ನಮಗೆ ಸರಿಯಾದ ವಾತಾವರಣ ಇದ್ದಾಗ ಮಾತ್ರ ಆ ಒಂದು ಪೋಷಕಾಂಶಗಳು ಲಭ್ಯತೆ ಹೆಚ್ಚಾಗುತ್ತೆ. ಹಾಗೆ ಈ ಒಂದು ಸಮಗ್ರ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ಈ ಒಂದು ಇಳುವರಿ ಮಟ್ಟ ಹೆಚ್ಚಾದ ಹಾಗೆಯೇ ರೈತರ ಆರ್ಥಿಕ ಸ್ಥಿತಿ ಕೂಡ ವೃದ್ಧಿಯಾಗತ್ತೆ. ಕಾರಣ ಏನು ಅಂತಂದರೆ, 1 ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆ 40 ಕ್ವಿಂಟಾಲ್ ಬೆಳೆಯುವಂಥ ಸಾಮರ್ಥ್ಯ ಇದ್ದಂಥ ಬೆಳೆಯಲ್ಲಿ ನಾವು 20 ಕ್ವಿಂಟಾಲ್ ತಗೊಂಡ್ರೆ ಅದರ ಒಂದು ರೈತರಿಗೆ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ.
ಆದ್ದರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದಲ್ಲಿ ಅವರಿಗೆ ಇಳುವರಿ ಮಟ್ಟ ಅತಿ ಹೆಚ್ಚು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಪ್ರಧಾನ ಪೋಷಕಾಂಶಗಳ ಜೊತೆಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 10 ಟನ್ ಕೊಟ್ಟಿಗೆ ಗೊಬ್ಬರ ಬಳಸಿದಲ್ಲಿ ಸುಮಾರು 38 ಕ್ವಿಂಟಾಲ್ ಇಳುವರಿ ಪಡೆಯಬಹುದು ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಮೂಲಕ ಸಾಬೀತುಪಡಿಸಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುಷ್ಕಿ ಬೇಸಾಯ ಯೋಜನೆಯಲ್ಲಿ ನಾವು ಒಂದು ರಾಗಿ ಮತ್ತು ನೆಲಗಡಲೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನ್ನುವಂಥ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದೇವೆ. ಈ ಸಂಶೋಧನೆಯಲ್ಲಿ 30 ವರ್ಷಗಳ ಅನುಭವದ ನಾವು ಹೇಳಬೇಕು ಅನ್ನೋದಾದರೆ, ರೈತರು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಜೊತೆಗೆ 10 ಟನ್ ಪ್ರತಿ ಹೆಕ್ಟೇರಿಗೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿದ್ದೇ ಆದಲ್ಲಿ ಅವರಿಗೆ ಸರಾಸರಿ 38 ಕ್ವಿಂಟಾಲ್ನಷ್ಟು ಇಳುವರಿ ಪ್ರತಿ ಹೆಕ್ಟೇರ್ಗೆ ಪಡೆಯೋದು ಸಾಧ್ಯ ಇದೆ ಅಂತ ನಮ್ಮ ಒಂದು ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದೀವಿ. ಇದೇ ರೀತಿ ಸಾವಯವ ಕೃಷಿ ಮಾಡಲು ಇಚ್ಛಿಸುವಂಥ ರೈತರಿಗೂ ಸಹ ನಮ್ಮ ಒಂದು ಸಂಶೋಧನೆಯಲ್ಲಿ ತಿಳಿದು ಬಂದಿರುವಂಥ ವಿಷಯ ಏನಂತಂದರೆ, ಮಿನಿಮಮ್ ಅಂದರೆ ಒಂದು ರೈತರು ಒಂದು ಬೆಳೆನ ಒಂದು ಮಟ್ಟಕ್ಕೆ ತಲುಪಬೇಕು ಅನ್ನೋದಾದರೆ ಒಂದು 5 ರಿಂದ 8 ವರ್ಷಗಳ ಕಾಲ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಸಾವಯವ ಕೃಷಿನೇ ಮಾಡೋದಾದಲ್ಲಿ ಅವರಿಗೆ ಒಂದು ಇಳುವರಿ ಮಟ್ಟನ ತಲುಪಲು ಸಾಧ್ಯವಾಗುತ್ತೆ. ಹಾಗಾಗಿ ಸಾವಯವ ಕೃಷಿ ಮಾಡುವಂಥ ರೈತರೂ ಸಹ ಇರುವಂಥ ಪ್ರದೇಶದ ಎಲ್ಲನಲ್ಲೂ ಸಾವಯವ ಕೃಷಿ ಮಾಡಲಿಕ್ಕೆ ಹೋಗೋದರ ಬದಲಿಗೆ ಹಂತವಾಗಿ ಸಾವಯವ ಕೃಷಿಯನ್ನು ಮಾಡಬೇಕು, ಅಥವಾ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದರಿಂದ ಅವರಿಗೆ ಹೆಚ್ಚು ಅನುಕೂಲ ಸಿಗುತ್ತೆ. ರೈತ ಬಾಂಧವರು ಯಾವುದೇ ಬೆಳೆ ಬೆಳೆಯುವ ಮೊದಲು ಮಣ್ಣಿನ ಮಾದರಿ ಪರೀಕ್ಷೆ ಮಾಡಿಸುವುದು ಅವಶ್ಯ. ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಅಗತ್ಯ ಪೋಷಕಾಂಶಗಳನ್ನು ನೀಡಬೇಕು. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಹಸಿರೆಲೆ ಗೊಬ್ಬರ, ಜೈವಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೂಡ ಬಳಸುವುದರಿಂದ ಇಳುವರಿ ವೃದ್ಧಿಸಿ ಹೆಚ್ಚಿನ ಲಾಭ ದೊರೆಯುತ್ತದೆ. ಸಾವಯವ ಕೃಷಿ ಮಾಡುವಂಥ ರೈತರು ಏನು ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಅವರು ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ನಂತರ ಸಾವಯವ ಕೃಷಿಯತ್ತ ಹೋಗ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಯಾವುದೇ ಒಂದು ಕೃಷಿ ಮಾಡಬೇಕಂತ ರೈತರು ತಮ್ಮ ಹೊಲದಲ್ಲಿರುವಂಥ ಪೋಷಕಾಂಶಗಳ ಲಭ್ಯತೆಯನ್ನು ಪ್ರತಿಯೊಬ್ಬರು ಅರ್ಥಕೋಬೇಕು. ಯಾಕೆಂದರೆ ಈಗ ಒಂದು ಬೆಳೆಗೆ ಪೋಷಕಾಂಶಗಳ ಅವಶ್ಯಕತೆ ಹೆಚ್ಚಿರುತ್ತೆ, ಮತ್ತೊಂದು ಬೆಳೆಗೆ ಪೋಷಕಾಂಶಗಳ ಅಷ್ಟೊಂದು ಮಟ್ಟದಲ್ಲಿ ಬೇಕಾಗುವಂಥ ಪರಿಸ್ಥಿತಿ ಇರೋದಿಲ್ಲ. ಆದ್ದರಿಂದ ಯಾವ ಬೆಳೆ ಬೆಳಿತೀವಿ ಅನ್ನೋದನ್ನು ಅವರು ಮನಗಂಡು ಮೊದಲನೇದಾಗಿ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳನ್ನು ನಾವು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಒಂದು ಮಾದರಿಗಳನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಸಂಶೋಧನಾ ಕೇಂದ್ರಕ್ಕೆ ಕೊಟ್ಟಲ್ಲಿ ಅವರು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್ ಹಾಗೂ ಲಘು ಪೋಷಕಾಂಶಗಳ ಜೊತೆಗೆ ಮಣ್ಣಿನ ರಸಸಾರವನ್ನು ಅವರು ಪರೀಕ್ಷೆ ಮಾಡಿ ಕೊಟ್ಟಾಗ ನಾವು ಅದಕ್ಕೆ ತಕ್ಕಂಗೆ, ಅಂದರೆ ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ, ರಾಗಿ ಬೆಳೆ ಬೆಳಿಬೇಕು ಅಂತಂದರೆ DAP ಮಾತ್ರ ಬಳಸ್ತಾರೆ. ಒಂದು ಬಿತ್ತನೆ ಸಮಯದಲ್ಲಿ DAP ಮಾತ್ರ ಬಳಸ್ತಾರೆ. ಅದು ತಪ್ಪು ಕಲ್ಪನೆ. ಯಾಕೆಂದರೆ ಈಗ ಒಂದು ಬೆಳೆ ಬೆಳಿಬೇಕು ಅಂದರೆ ಪ್ರಮುಖವಾದ 3 ಪೋಷಕಾಂಶಗಳ ಅಗತ್ಯತೆ ಇರೋದರಿಂದ DAP ಜೊತೆಗೆ ಯೂರಿಯಾ ಅಥವಾ ಯಾವುದಾದ್ರೂ ಸಾರಜನಕ ಕೊಡುವಂಥ ಗೊಬ್ಬರಗಳ ಜೊತೆಗೆ ಪೊಟ್ಯಾಷ್ ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಇರುತ್ತೀವಲ್ಲ, ಅದನ್ನು ಸಹ ಬಳಸಬೇಕಾಗತ್ತೆ. ಆದ್ದರಿಂದ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನು ಬಳಸಿದ್ದೇ ಆದಲ್ಲಿ ಅವರಿಗೆ ನಾವು ಸ್ವಲ್ಪ ಮಟ್ಟಿಗೆ ಆದಾಯ ಹೆಚ್ಚಾಗುತ್ತೆ, ಜೊತೆಗೆ ಖರ್ಚು ಕೂಡ ಸಾಧ್ಯವಾದಷ್ಟು ಕಡಿಮೆ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಯಾಕೆಂದರೆ ಈಗ ನಾವು ಈಗಿನ ಪರಿಸ್ಥಿತಿಲಿ DAP ಬಳಸುವಂಥ ರೈತರಿಗೆ ಹೇಳಬೇಕು ಅಂತಂದರೆ ಅವ್ರದ್ದು ಖರ್ಚಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂಗೆ ಅವರಿಗೆ ಕೃಷಿ ಮೇಲಿರುವಂಥ ನಂಬಿಕೆ ಕಡಿಮೆ ಆಗುತ್ತೆ. ಆದ್ದರಿಂದ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಬಳಸಿ, ಅದರಲ್ಲೂ ಸಹ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹಸಿರೆಲೆ ಗೊಬ್ಬರಗಳು ಹಾಗೂ ರಾಸಾಯನಿಕ ಗೊಬ್ಬರಗಳು ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಸಹ ಬಳಸೋದ್ರಿಂದ ನಮ್ಮ ರೈತರ ಒಂದು ಬೆಳೆಗಳ ಇಳುವರಿ ಜಾಸ್ತಿ ಆಗೋದರ ಜೊತೆಗೆ ರೈತರ ಆರ್ಥಿಕ ಪರಿಸ್ಥಿತಿಯೂ ಸಹ ವೃದ್ಧಿಯಾಗತ್ತೆ. ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಹಾಕಿ ವ್ಯರ್ಥ ಮಾಡುವ ಬದಲು ರೈತ ಬಾಂಧವರು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ಬಳಸಬಹುದು. ಜೊತೆಗೆ ಕೃಷಿ ಭೂಮಿಯಲ್ಲಿ ಬೆಳೆಯುವ ಕಳೆಗಳನ್ನು ಕೂಡ ಹೂ ಬಿಡುವ ಮೊದಲು ಕತ್ತರಿಸಿ ಕಾಂಪೋಸ್ಟ್ ತಯಾರಿಕೆಗೆ ಬಳಸಬಹುದಾಗಿದೆ. ಮತ್ತು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮುಖ್ಯ
ಒಂದು ಉಪಯೋಗಗಳೇನಾಗುತ್ತೆ ಅಂತಂದರೆ, ಈಗ ನಮ್ಮಲ್ಲಿ ಕೃಷಿಯಲ್ಲಿ ಏನಾಗುತ್ತೆ, ಸಾಕಷ್ಟು ಕೃಷಿ ತ್ಯಾಜ್ಯಗಳು ದೊರಕುತ್ತವೆ. ಆ ಕೃಷಿ ತ್ಯಾಜ್ಯಗಳನ್ನೇ ಸಹ ನಾವು ಬಳಸ್ಕೋಬೋದು. ಅಂದರೆ ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂದರೆ, ಕೃಷಿ ತ್ಯಾಜ್ಯಗಳಲ್ಲಿ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚೋದ್ರಿಂದ ನಮ್ಮ ವಾತಾವರಣದಲ್ಲಿ ಮಾರ್ಪಾಡುಗಳಾಗಿ ಮಳೆ ಬರುವಂಥ ಪ್ರಮಾಣ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರೋದರಿಂದ, ಬೆಂಕಿ ಹಚ್ಚದೆ ಯಾವುದೇ ಆದಂಥ ಕೃಷಿ ತ್ಯಾಜ್ಯಗಳನ್ನು ಬಳಸ್ಕೊಂಡು ಅವರು ನಮ್ಮ ಒಂದು ಕಾಂಪೋಸ್ಟನ್ನ ತಯಾರಿಕೆ ಮಾಡ್ಬೋದು. ಕಾಂಪೋಸ್ಟ್ ತಯಾರಿಕೆ ಮಾಡೋದ್ರಿಂದ ಈ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕಡಿಮೆ ಇದ್ದಂಥವರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಕಾಂಪೋಸ್ಟನ್ನು ಸಹ ಬಳಸ್ಬೋದು. ಇದರ ಜೊತೆಗೆ ಕೃಷಿಯಲ್ಲಿ ದೊರಕುವಂಥ ಒಂದು ಕಳೆಗಳನ್ನು ನಿರ್ವಹಣೆ ತುಂಬ ಮುಖ್ಯ. ಕಳೆಗಳು ಹೂ ಬಿಡೋಕ್ಕಿಂತ ಮುಂಚೆ ನಾವು ಅದನ್ನು ಕಟಾವು ಮಾಡಿ ಅದನ್ನೂ ಸಹ ಕಾಂಪೋಸ್ಟ್ನಲ್ಲಿ ಬಳಸೋದ್ರಿಂದ ನಮಗೆ ಕಾಂಪೋಸ್ಟ್ ಗೊಬ್ಬರನೂ ತಯಾರಾಗುತ್ತೆ, ಜೊತೆಗೆ ಅದನ್ನು ನಾವು ಕೃಷಿಯಲ್ಲೂ ಸಹ ಬಳಸಬಹುದು. ಇಷ್ಟೆಲ್ಲ ನಾವೀಗ ಏನು ಹೇಳ್ತೀವಿ ಅಂದರೆ, ಸಮಗ್ರ ಪೋಷಕಾಂಶಗಳನ್ನು ಅಥವಾ ಸಾವಯವವನ್ನು ಮಾತ್ರ ಬಳಸಿ ಬರೀ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸಬೇಡಿ ಅಂತ ನಾವು ಹೇಳ್ತೀವಿ. ಕಾರಣ ಏನು ಅಂತಂದರೆ, ಈಗ ಯಾವುದೇ ಒಂದು ಬೆಳೆಗೆ ಪೋಷಕಾಂಶಗಳ ಲಭ್ಯತೆ ಅತಿ ಮುಖ್ಯವಾದ್ದು. ಆದ್ದರಿಂದ ರೈತರು ಏನು ಮಾಡ್ತಾರೆ ಅಂದರೆ, ಸಾರಜನಕ, ರಂಜಕ, ಪೊಟ್ಯಾಷ್ ದೊರಕುವಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಮಾತ್ರ ಬಳಸ್ಬಿಡ್ತಾರೆ. ಆ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸೋದ್ರಿಂದ ನಮಗೆ ಇಳುವರಿ ಮಟ್ಟ ಕಡಿಮೆ ಆಗೋದರ ಜೊತೆಗೆ ಸಾಕಷ್ಟು ಅನಾನುಕೂಲಗಳೇ ಹೆಚ್ಚಾಗುತ್ತೆ. ಪ್ರಮುಖವಾಗಿ ಮಣ್ಣಿನಲ್ಲಿರುವಂಥ ರಸಸಾರ ಕಡಿಮೆ ಆಗಿ, ಆ ರಸಸಾರ ಕಡಿಮೆ ಆದಂಗೆ ಮಣ್ಣಿನಲ್ಲಿರುವಂಥ ಜೈವಿಕ ಅಂಶಗಳು ಕಡಿಮೆ ಆಗುತ್ತೆ, ಮತ್ತು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಗಿಡಗಳಿಗೆ ದೊರಕುವುದು ಮಟ್ಟ ಕಡಿಮೆ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ, ಈ ಒಂದು ಜಮೀನಿನಲ್ಲಿರುವಂಥ ಮಣ್ಣಿನ ಆರೋಗ್ಯ ಕೆಡುತ್ತೆ. ಮಣ್ಣಿನ ಆರೋಗ್ಯ ಅಂತಂದರೆ ಅಲ್ಲಿ ದೊರಕುವಂಥ ಸಮಗ್ರ ಪೋಷಕಾಂಶಗಳು, ಗಿಡಗಳಿಗೆ ಬೇಕಾದಂಥ ಸಾರಜನಕ, ರಂಜಕ, ಪೊಟ್ಯಾಷು, ಲಘು ಪೋಷಕಾಂಶಗಳು, ಇದು ಎಲ್ಲದರ ಒಂದು ಪ್ರಮಾಣ ಕಡಿಮೆ ಆಗುತ್ತಾ ಹೋಗೋದ್ರಿಂದ ನಾವು ರಸಗೊಬ್ಬರಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ಸಮಗ್ರ ಪೋಷಕಾಂಶಗಳನ್ನೇ ಅತಿ ಹೆಚ್ಚಾಗಿ ಬಳಸಬೇಕು. ಪ್ರಮುಖ ಬೆಳೆಯ ಮೊದಲು ಹುರುಳಿ, ಅಲಸಂದೆಯಂತಹ ಬೆಳೆ ಬೆಳೆದು ಮಣ್ಣಿಗೆ ಅದನ್ನು ಸೇರಿಸುವ ಮೂಲಕ ಮಣ್ಣಿನಲ್ಲಿ ಸಾರಜನಕ ಪ್ರಮಾಣ ವೃದ್ಧಿಸಬಹುದು. ರೈತ ಬಾಂಧವರು ಗ್ಲಿರಿಸಿಡಿಯಾದಂತಹ ಹಸಿರೆಲೆ ಗೊಬ್ಬರ ಗಿಡಗಳನ್ನು ಬದುವಿನ ಗುಂಟ ಕೂಡ ಬೆಳೆಸಬಹುದಾಗಿದೆ. ಅಂದರೆ ಈಗ ಸಮಗ್ರ ಪೋಷಕಾಂಶಗಳ ಜೊತೆ ಇದರ ಒಂದು ಗುಂಪಿನಲ್ಲಿ ಬರುವಂಥದ್ದು ಒಂದು ಅಂತಂದರೆ ಹಸಿರೆಲೆ ಗೊಬ್ಬರಗಳು. ಹಸಿರೆಲೆ ಗೊಬ್ಬರದ ಪಾತ್ರ ಅತಿ ಪ್ರಮುಖವಾದದ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಜನ ರೈತರು ಏನು ಹೇಳ್ತಾರೆ ಅಂದರೆ, ಸಾವಯವ ಅಂಶ ಬಳಸಿ ಅಂದರೆ ನಮಗೆ ಸಿಗೋದಿಲ್ಲ ಅಂತಾರೆ. ಅಂದರೆ ಅದು ತಪ್ಪದು. ನಮ್ಮ ಒಂದು ಜಮೀನಿನಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನು ನಾವು ಹೆಚ್ಚು ಬೆಳೆಸಬಹುದು. ಒಂದು ವಿಧದ ಹಸಿರೆಲೆ ಗೊಬ್ಬರ ಅಂತಂದರೆ, ನಾವು ಭೂಮಿಯಲ್ಲಿ ನಮ್ಮ ಒಂದು ಮಳೆ ಬಿದ್ದಂಥ ತಕ್ಷಣ, ಮೇ ತಿಂಗಳಲ್ಲಿ ಮಳೆ ಬಿದ್ದ ತಕ್ಷಣ ನಾವು ಹುರುಳಿ, ಅಲಸಂದೆ ಇಂಥ ಬೆಳೆಗಳನ್ನು ಬೆಳೆದು ಅದು 60ರಿಂದ 65 ದಿನ ಬಂದ ನಂತರ ಅದನ್ನು ಕಟಾವು ಮಾಡಿ ಆ ಮಣ್ಣಿಗೆ ಸೇರಿಸೋದು. ಆಗ ಮಾಡೋದ್ರಿಂದ ನಮಗೆ ಸಾರಜನಕದ ಕೊರತೆ ಆಲ್ಮೋಸ್ಟ್ ಒಂದು 25% ನಾವು ಕಡಿಮೆ ಮಾಡ್ಬೋದು. ಮತ್ತು ಮಣ್ಣಿನಲ್ಲಿರುವಂಥ ಭೌತಿಕ ಮತ್ತು ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಕೂಡ ಸಹ ವೃದ್ಧಿಯಾಗತ್ತೆ. ಇದು ಸಾಧ್ಯವಾಗದೇ ಇರೋವಂಥ ರೈತರು ಹಸಿರೆಲೆ ಗೊಬ್ಬರಗಳನ್ನು ನಾವೇನು ಮಾಡ್ಬೋದು ಅಂದರೆ, ಒಂದು ಬದುವಿನ ಭಾಗದಲ್ಲಿ ಬಳಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಗ್ಲಿರಿಸಿಡಿಯಾ ಬಳಸ್ಬೋದು. ಗ್ಲಿರಿಸಿಡಿಯಾ ಒಂದು ಸುಮಾರು 7.5 ಟನ್ ಪ್ರತಿ ಹೆಕ್ಟೇರ್ಗೆ ಬಳಸೋದ್ರಿಂದ ನಮಗೆ ಸಾರಜನಕದಲ್ಲಿ 25% ಕಡಿಮೆ ಕೊಡೋದು ಮಾಡೋದ್ರಿಂದ ನಮಗೆ ಇಳುವರಿ ಮಟ್ಟ ಸಹ ನಮಗೆ ಹೆಚ್ಚಿಸ್ಬೋದು ಅಂತ ನಾವು ಈ ಸಂಶೋಧನೆಯಲ್ಲಿ ನಮಗೆ ಕಂಡು ಬಂದಿದೆ. ಆದ್ದರಿಂದ ರೈತರು ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇಲ್ಲದೇ ಇರುವಂಥ ರೈತರು ಪರ್ಯಾಯವಾಗಿ ಅವರ ಕೃಷಿ ಜಮೀನಿನಲ್ಲಿ ದೊರಕುವಂಥ ತ್ಯಾಜ್ಯಗಳಿಂದ ಮಾಡುವಂಥ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ತಯಾರಿಕೆ ಮಾಡಿಕೊಂಡು ಅದನ್ನು ಬಳಸೋದ್ರಿಂದ ಅವರ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಸಹ ಅವರು ಮಾಡ್ಬೋದು. ಸಾವಯವ, ಹಸಿರೆಲೆ, ಜೈವಿಕ ಇಲ್ಲವೇ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 15 ದಿನ ಮೊದಲು ಭೂಮಿಗೆ ನೀಡುವುದು ಪ್ರಮುಖ ಅಂಶವಾಗಿದೆ. ಈಗ ಇಷ್ಟೆಲ್ಲ ಹೇಳಿದಾದಮೇಲೆ ಯಾವ ಸಮಯದಲ್ಲಿ ಹಾಕಬೇಕು, ಇದು ಮುಖ್ಯ. ಯಾಕೆಂದರೆ ಈಗ ರಾಸಾಯನಿಕ ಗೊಬ್ಬರಗಳು, ಈಗ ಯೂರಿಯಾನ ನಾವು ಇವತ್ತು ಹಾಕಿದ ತಕ್ಷಣ ನಿಮಗೆ ನಾಳೆ ಬೆಳಗ್ಗೆನೇ ಅದರ ಒಂದು ಫಲಿತಾಂಶ ಕಾಣ್ಬೋದು. ಆದರೆ ಈ ಸಾವಯವ ಅಥವಾ ಹಸಿರೆಲೆ ಗೊಬ್ಬರಗಳು ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟು, ಈ ಗೊಬ್ಬರಗಳ ಒಂದು ಬಳಕೆ ಒಂದು ತಕ್ಷಣದ ಒಂದು ಪರಿಣಾಮ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬೆಳೆ ಬಿತ್ತುವಕ್ಕಿಂತ ಒಂದು 15 ದಿನದಕ್ಕಿಂತ ಮುಂಚೆ ನಾವು ಈ ಗೊಬ್ಬರಗಳನ್ನು ಭೂಮಿಗೆ ಸರಿಯಾದ ಪ್ರಮಾಣದಲ್ಲಿ ಬಳಸಿ ಉಳುಮೆ ಮಾಡಿ, ನಂತರ ಒಂದು ಬಿತ್ತನೆ ಸಮಯದಲ್ಲಿ
ಸಾರಜನಕ, ರಂಜಕ, ಪೊಟ್ಯಾಶ್ ಸಂಪೂರ್ಣವಾಗಿ ಒಂದು ಒಂದು ಯಾವ ಬೆಳೆಗೆ ನೀವು ಹಾಕಬೇಕು ಅಂತಿದ್ದೀರೋ ಅದರ ಪ್ರಮಾಣದಂತೆ ನೀವು ಬಳಸೋದ್ರಿಂದ ನಿಮಗೆ ಒಂದು ಇಳುವರಿ ಮಟ್ಟ ಹೆಚ್ಚಾಗುತ್ತೆ, ಜೊತೆಗೆ ನಿಮ್ಗೆ ಆರ್ಥಿಕ ಪರಿಸ್ಥಿತಿಯೂ ಸಹ ವೃದ್ಧಿಯಾಗುತ್ತೆ. ಇದರ ಜೊತೆಗೆ ಸಾರಜನಕವನ್ನು ಒಂದು 20-25 ದಿನಗಳ ನಂತರ ಯಾವ ಬೆಳೆಯ ಆಧಾರದ ಮೇಲೆ ನೀವು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಆ ಒಂದು ಬೆಳೆಯ ಬೆಳವಣಿಗೆಯೂ ಸಹ ವೃದ್ಧಿಯಾಗುತ್ತೆ ಮತ್ತು ಈಗ ಒಂದು ಯಾವುದೇ ಒಂದು ಕೀಟ ಅಥವಾ ರೋಗ ಬಾಧೆಗಳಿಂದನೂ ಸಹ ನಾವು ತಡೆದು ಅತಿ ಹೆಚ್ಚು ಇಳುವರಿ ಪಡೆಯುವಲ್ಲಿ ಯಶಸ್ವಿ ಆಗ್ಬೋದು ಅಂತ ನಾನು ಹೇಳ್ತೇನೆ. ರೈತ ಬಾಂಧವರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ಸಾವಯವ ಕೃಷಿ ಕೈಗೊಂಡು ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸಿದಲ್ಲಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಲು ಸಾಧ್ಯ. ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಕೂಡ ಗಳಿಸಬಹುದು.